ಇಂದು ದೇಶದಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ. ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ದೇಗುಲದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಳಗಿನ ಜಾವದಿಂದಲೇ ದರ್ಶನಕ್ಕೆ ಬರ್ತಾ ಇದ್ದಾರೆ ಭಕ್ತರು. ಇವತ್ತು ರಾತ್ರಿ 11 ಗಂಟೆಯ ತನಕ ದರ್ಶನಕ್ಕೆ ವ್ಯವಸ್ಥೆ ಇದೆ. ಇಂದು 1 ಲಕ್ಷ ಭಕ್ತರು ದೇಗುಲಕ್ಕೆ ಬರುವಂತ ನಿರೀಕ್ಷೆ ಇದೆ. ಪ್ರತ್ಯೇಕ ಬ್ಯಾರಿಕೇಡ್ ಹಾಕಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದೇಗುಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಯನ್ನು ಕೊಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತು ದೇಶದಾದ್ಯಂತ ಎಲ್ಲೆಲ್ಲಿ ವೆಂಕಟೇಶ್ವರನ ದೇವಾಲಯ ಇದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ವಿಶೇಷವಾದಂಥ ಪೂಜೆ ಇದೆ, ಅಲಂಕಾರಕ್ಕಿದೆ. ಹಾಗೆಯೇ ನಮ್ಮ ಬೆಂಗಳೂರಿನಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರೋದು. ವೈಯಾಲಿ ಕಾವಲ್ ಟಿಟಿಡಿ ದೇಗುಲದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬೆಳಗಿನ ಜಾವದಿಂದಲೇ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ. ಇಂದು ರಾತ್ರಿ 11 ಗಂಟೆಯ ತನಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು 1 ಲಕ್ಷ ಭಕ್ತರು ದೇಗುಲಕ್ಕೆ ಬರುವಂಥ ನಿರೀಕ್ಷೆ ಇದೆ. ಪ್ರತ್ಯೇಕ ಬ್ಯಾರಿಕೇಡ್ ಹಾಕಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ದೇಗುಲಕ್ಕೆ ಡಿಸಿಎಂ ಡಿಕೆಶಿ ಭೇಟಿಯನ್ನು ನೀಡಲಿದ್ದಾರೆ. ಕೇಬಲ್ ಸೇಮ್ ಇತ್ತಲ್ಲ. ಇವತ್ತು ವೈಕುಂಠ ಏಕಾದಶಿ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಪೂಜೆ ಇರುತ್ತೆ. ವಿಶೇಷವಾಗಿ ಏನು ಅಂತಂದರೆ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆಯುವಂಥದ್ದು. ವೈಕುಂಠ ಏಕಾದಶಿ ವಿಷ್ಣುವಿಗೆ ಸಮರ್ಪಿತವಾದಂಥ ಒಂದು ಪವಿತ್ರ ದಿನ ಅಂತ ನಂಬಲಾಗತ್ತೆ. ಈ ದಿನ ಉಪವಾಸವಿದ್ದು ಪೂಜೆ ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಅನ್ನೋದು ನಂಬಿಕೆ. ವೈಕುಂಠ ಏಕಾದಶಿ ವ್ರತ ಆಚರಿಸೋದ್ರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಮೋಕ್ಷ ನೀಡಿ ವೈಕುಂಠದಲ್ಲಿ ಸ್ಥಾನ ಲಭಿಸುತ್ತೆ ಅಂತ ಕರೆಯಲಾಗತ್ತೆ. ಇದನ್ನ ಮೋಕ್ಷ ಏಕಾದಶಿ ಅಂತಲೂ ಕೂಡ ಉಲ್ಲೇಖಿಸಲಾಗಿದೆ. ದೇಹ ಹಾಗೂ ಮನಸ್ಸನ್ನು ಶುದ್ಧೀಕರಿಸುತ್ತೆ ಮತ್ತು ವಿಷ್ಣುವಿನ ಅನುಗ್ರಹ ಪಡೆಯುವುದಕ್ಕೆ ಸಹಕಾರಿ ಅಂತ ನಂಬಲಾಗಿದೆ. ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಇವತ್ತು ಎಲ್ಲ ಕಡೆಯಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಪೂಜಾ ಪುರಸ್ಕಾರಗಳು ನಡೆಯುತ್ತೆ. ವಿಶೇಷವಾಗಿ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಯಾವ ಥರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ? ಎಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ? ಗಣೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತು ಟಿಟಿಡಿ ದೇವಾಲಯದಲ್ಲಿದ್ದೀರಾ ಬೆಂಗಳೂರಿನಲ್ಲಿ. ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಯಾವ ರೀತಿಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ, ವಿಶೇಷ ಕಾರ್ಯಕ್ರಮಗಳು ಪೂಜೆಗಳು ಹೇಗೆ ನೆರವೇರ್ತಾ ಇದೆ? ಖಂಡಿತವಾಗಲೂ ನೀತಿ, ಇವತ್ತು ಬೆಳಗಿನ ಜಾವ 3:30ರಿಂದಲೂ ಕೂಡ ಈ ವೈಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಪೂಜೆ ಧಾರ್ಮಿಕ ವಿಧಿವಿಧಾನ ಕೂಡ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಈಗ ಕೆಲವೇ ಹೊತ್ತಿನ ಮುಂಚೆ ಒಂದು ರೀತಿಯಲ್ಲಿ ದೇವರಿಗೆ ವಿಶೇಷ ಪೂಜೆ, ಒಂದು ಅರ್ಧ ಗಂಟೆಗಳ ಕಾಲ ಪೂಜೆ ಕೂಡ ಆಯಿತು. ಅರ್ಧ ಗಂಟೆಗಳ ಕಾಲ ಕ್ಲೋಸನ್ನು ಕೂಡ ಮಾಡಲಾಗಿತ್ತು. ಭಕ್ತರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಬೇರೆ ಬೇರೆ ಜಿಲ್ಲಾವಾರುಗಳಲ್ಲಿ, ಬೇರೆ ಬೇರೆ ನಗರದ ಹೊರಗಡೆಯಿಂದಲೂ ಕೂಡ ಭಕ್ತರು ಬರ್ತಾ ಇರುವಂಥದ್ದು. ಇವತ್ತು ವಿಶೇಷ ಅಂತಂದರೆ ಈಗಾಗಲೇ ಈ ಒಂದು ದೇವಸ್ಥಾನಗಳಲ್ಲಿ ಸರಿಸುಮಾರು ಬೆಳಗಿನ ಜಾವ 3:30ರಿಂದ ರಾತ್ರಿ 9 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಮಾಡಲಾಗ್ತದೆ. ನಾನಾ ರೀತಿಯ ಪೂಜೆ ಪುನಸ್ಕಾರಗಳು ಕೂಡ ಇರುವಂಥದ್ದು. ಇನ್ನು ಭಕ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇರೋದು. ನಾನು ಭಕ್ತರು ಕೂಡ ಮಾತನಾಡ್ತೀನಿ. ಮೇಡಮ್, ತಾವು ಹೇಳೋದು ಏನು ಸರ್, ಇವತ್ತಿನ ದರ್ಶನ ಮಾಡಿದ್ರೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನ್ನಿಸ್ತು ಸರ್. ಮಾತಾಡಿ ನೀವು. ತುಂಬ ಚೆನ್ನಾಗಿ ದರ್ಶನ ಆಯಿತು ಸರ್. ಸ್ವಲ್ಪ ವ್ಯವಸ್ಥೆ ಬಗ್ಗೆ ಒಂಚೂರು ಹಿಂದೆ ಮುಂದೆ ಆಗುತ್ತೆ, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬೇಕು ಸರ್. ಯಾವ ಇದು ಸರ್ ಇದು ಎಲ್ಲ ಯಾವ ಇದು? ಇನ್ನು ನಾವು ಮತ್ತೆ ಬೇರೆ ಬೇರೆ ಭಕ್ತರನ್ನು ಕೂಡ ಮಾತನಾಡ್ತೀವಿ ಸರ್. ತಾವು ಸರ್ ಕುಮಾರ ಪಾರ್ಕು ಸರ್, ದೇವ್ಯ ಪಾರ್ಕ್ ಸರ್. ದೇವ್ಯ ಪಾರ್ಕ್
ಇವತ್ತು ಏನು ಉಪವಾಸ ಏನು ಮಾಡ್ತೀರಾ ಹೇಗೆ? ಇಲ್ಲ ಇಲ್ಲ ಸರ್, ಉಪವಾಸ ಏನು ಮಾಡಲ್ಲ, ಬೆಳಗ್ಗೆ ಏನು ಮಾಡಿಲ್ಲ, ಹಂಗೆ ಬಂದಿದ್ದೀವಿ. ಓಕೆ ಸರ್. ಇವತ್ತು ದರ್ಶನವನ್ನು ಮಾಡಿದ್ರೆ ವೈಕುಂಠನವರ ದರ್ಶನ ಮಾಡಿದ್ರೆ ಪ್ರಾಪ್ತಿ ಆಗುತ್ತೆ ಅನ್ನೋಂಥದ್ದು ಇದೆ. ಹೌದು ಸರ್, ಇವತ್ತು ಮಾಡ್ತಾ ಇದ್ದೀನಿ. ನಾಳೆ ನನಗೆ ಟಿಕೆಟ್ ಸಿಕ್ಕಿದೆ, ನಾಳೆ ನಾನು ತಿರುಪತಿ ಹೋಗ್ತಾ ಇದ್ದೀನಿ ಸರ್. ನನಗೆ ಫ್ರೀ ದರ್ಶನ ಟಿಕೆಟ್ ಸಿಕ್ಕಿದೆ, ನಾನು ನಾಳೆ ಹೋಗ್ತಾ ಇದ್ದೀನಿ ಸರ್. ಓಕೆ ಸರ್. ಒಟ್ಟಾರೆ ಏನಂತಂದ್ರೆ ನೀತಿ ಈಗ ಹಲವು ಭಕ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಆಗಿರುವಂಥದ್ದು. ನಾನಿನ್ನು ಇಲ್ಲಿನ ಪುರೋಹಿತರು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡಿ. ಸರ್, ಯಾವ್ಯಾವ ಪೂಜೆ ಪುನಸ್ಕಾರಗಳು ಇವತ್ತು ಬೆಳಗಿಂದ ಆಗ್ತಾ ಇದೆ? ಬೆಳೆಯಿಂದ ನಾನು ದೇವಸ್ಥಾನದವನಲ್ಲ, ಬಟ್ ಸುಪ್ರಭಾತ ಅದೆಲ್ಲ ತೋಮದ ಸ್ವರೂಪ ಎಲ್ಲ ನೈವೇದ್ಯ ಎಲ್ಲ ಚೆನ್ನಾಗಿ ಆಗ್ತಿದೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ವಯಸ್ಸಾದವ್ರಿಗೂ ಆರಾಮಾಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ಈ ವರ್ಷ ಭಾರಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿ. ಎಲ್ಲರಿಗೂ ಧನ್ಯವಾದ. ಗೋವಿಂದ ಗೋವಿಂದ. ಓಕೆ, ಇದು ಭಕ್ತರು ಅರ್ಚಕರು ಒಂದು ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಈ ಒಂದು ವೈಯಾಲಿ ಕಾವ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ನಾನು ಮೊದಲೇ ಹೇಳಿದಾಗೇನೆ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳಾಗ್ತಾ ಇದೆ. ಇನ್ನು ಕೆಲವು ಹೊತ್ತಿನಲ್ಲಿ DCM DK ಶಿವಕುಮಾರ್ ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಇಲ್ಲಿ ವಿಶೇಷ ದರ್ಶನವನ್ನು ಅಥವಾ ಪೂಜೆಯನ್ನು ಕೂಡ ಅವರಿಂದ ಆಗುತ್ತೆ ಅನ್ನೋಂತಹ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ TTD ವೈಯಾಲಿ ಕಾವ್ನ TTD ದೇವಸ್ಥಾನ ಅಲ್ಲದೆ ಚಾಮರಾಜಪೇಟೆಯಲ್ಲಿ ಇರುವಂಥದ್ದು, ಹಾಗೆಯೇ ಇಸ್ಕಾನ್ ಟೆಂಪಲಲ್ಲೂ ಕೂಡ ಇದೇ ರೀತಿಯ ಒಂದು ವ್ಯವಸ್ಥೆ ಈಗ ಇರುವಂಥದ್ದು. ನೀತಿ, ಥ್ಯಾಂಕ್ ಯು ಗಣೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನಗೆ ಬ್ಯಾಟ್ರಿ ಹೊಡೋದು ಒಳಗಡೆ ಎರಡು ಬ್ಯಾಟ್ರಿ ಹತ್ತಿರ ಹತ್ತಿರಗೆ. ಹರೇ ಶ್ರೀನಿವಾಸ. ನಮಗೆ ವೈಕುಂಠ ಏಕಾದಶಿ ಅಂದರೆ ಭಾಳ ಸಂಭ್ರಮ. ಇವತ್ತು ನಾವು ಪೂರ್ತಿ ಉಪವಾಸ ಇದ್ಬಿಟ್ಟು ಶ್ರೀನಿವಾಸನ ದರ್ಶನಕ್ಕೆ ಬರ್ತೀವಿ. ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಕೇಳ್ಕೊಳ್ತೀವಿ. ಎಲ್ಲರೂ ಬನ್ನಿ. TTD ದೇವಸ್ಥಾನದಲ್ಲಿ ತುಂಬ, ತಿರುಪತಿ ಹೇಗಿದೆಯೋ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳಿ ಅಂತ ಎಲ್ಲಾರನ್ನೂ ಕೇಳ್ಕೊಳ್ತೀವಿ. ಇಲ್ಲಿ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. TTD ಅವರು, ಅವ್ರ ಸಿಬ್ಬಂದಿಗಳು ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಷ್ಟೇ ಜನ ಬಂದ್ರು ಅವರು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿರೋದ್ರಿಂದ ಯಾವ್ದು ನೂಕು ನುಗ್ಲು ಇಲ್ಲ. ನೀಟಾಗಿ ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು. ನಾವು ಸುಮಾರು ನಮಗ್ ಬುದ್ಧಿ ತಿಳಿದಾಗಿಂತ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತಿನ ಮೇನ್ ಏನಂದ್ರೆ ಉಪವಾಸ, ಫಲಹಾರ ಮಾತ್ರ, ಅಂದ್ರೆ ಉಪ್ಪಿಟ್ಟು ಹಾಗೆ ಲಘು ಉಪಕಾರ. ನಾನಂತೂ ತಿರುಪತಿಗೆ ಹೋದಷ್ಟು ಖುಷಿ ಆಯಿತು. ಮತ್ತು ದೇವ್ರನ್ನ ನೋಡಿದ್ರೆ ಎಷ್ಟು ಆನಂದ ಅಂದರೆ ಅಷ್ಟು